is a continued part of the organic compounds nomenclature system. In our today's class, I am going to discuss about the straight chain hydrocarbons nomenclature system. Dear students, the names of such a compounds, these are based on their chain structure and it is ended with a suffix ane. Commonly, it is ended with a suffix ane. In last class, we already discussed about what is meant by prefix and then what about the suffix. Prefix means it is the first one and then suffix means it is the last one. Is it right? Okay. So now here this meth is in prefix and then ane is in suffix. Is it right, dear students? Okay. So now let me see here the IUPAC names of some unbranched saturated hydrocarbons. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಹೇಳಿದ್ದೀನಿ ಅಂತಂದರೆ ಅಲ್ಕೀನ್ ಅಲ್ಕೈನ್ಸ್ ಅದು ಸ್ಟ್ರಕ್ಚರನ್ನು ಯಾವ ರೀತಿಯಾಗಿ ಬರೀಬೇಕು ಮತ್ತು ಅದರ ಮೊಲಿಕ್ಯುಲರ್ ಫಾರ್ಮುಲಾಸನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ರೀತಿಯಾಗಿ ನಾಮೆನ್ಕ್ಲೇಚರನ್ನು ನಾವು ಮಾಡಬೇಕು, ಬಿಕಾಸ್ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಇನ್ ದಿಸ್ ಒನ್. ಹಿಯರ್ ಫಸ್ಟ್ ಲೆಟ್ ವಿ ಸಿ ಅಬೌಟ್ ಸಮ್ ಅನ್ಬ್ರಾಂಚ್ಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನೇಮ್ಸ್. ಅಂದರೆ ಅನ್ಬ್ರಾಂಚ್ಡ್ ಹೈಡ್ರೋಕಾರ್ಬನ್ಸ್ ನೇಮ್ಸನ್ನು ಯಾವ ರೀತಿಯಾಗಿ ಬರಿಬೋದು. ಸೊ ಫಸ್ಟ್ ಐ ಆಮ್ ಟೇಕನ್ ಹಿಯರ್ ದ ಮೀಥೇನ್. Meth means how many carbon atom? Only one carbon atom. So now it is a CH4. And next one is ethane. Eth means 2 carbon atom. So it is C2H6. Propane C3H8. Butane C4H10. Pentane C5H12. And next one is hexane C6H14. Heptane C7H16. Octane C8H18. Nonane C9H20. ಡೆಕೇನ್ C10H22. ಡಿಯರ್ ಸ್ಟೂಡೆಂಟ್, ಇಲ್ಲೇನಂತಂದರೆ ಜಸ್ಟ್ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಆದರೂ ಕೂಡ ಏನು ಮಾಡ್ತೀರಾ ಅಂತಂದರೆ ಕೆಲವೊಬ್ರು ಅಗೇನ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಯಾವ ರೀತಿಯಾಗಿ ಇದು ಫಾರ್ಮುಲಾಸ್ ಎಲ್ಲನೂ ನೆನ್ಪಿಟ್ಕೊಳ್ಬೇಕಂತ ಹೇಳಿ. ಸೊ ನಿನ್ನೆ ವಿಡಿಯೋ ಸೆಷನ್ನಲ್ಲಿ ನಾನು ಏನು ಟ್ರಿಕ್ಸ್ ಕೊಟ್ಟಿದ್ದೀನಲ್ಲ ಅದೇ ಟ್ರಿಕ್ಸನ್ನು ಏನು ಮಾಡಿ ಅಂತಂದರೆ ಫಾಲೋ ಮಾಡಿ. ಓಕೆ, ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ಅಂದರೆ ಫಾರ್ಮುಲಾ ಕೊಟ್ಟಿದ್ದೀನಿ. ಅಲ್ಕಿನ್ಗೆ CnH2n+2 ಬರುತ್ತೆ, ಅಲ್ಕಿನ್ಗೆ CnH2n ಬರುತ್ತೆ, ಅಲ್ಕೈನ್ಗೆ CnH2n-2 ಅಂತೇಳಿ ಬರುತ್ತೆ. ಈ ಫಾರ್ಮುಲಾಸನ್ನು ಏನು ಮಾಡಿ ಅಂತಂದರೆ ರೆಫರ್ ಮಾಡಿದರೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಯಾವುದೋ ಫಾರ್ಮುಲಾಸನ್ನು ನಾವು ಬರಿಬಹುದು. ಆ್ಯಂಡ್ ನಾವು ಡಿಯರ್ ಸ್ಟೂಡೆಂಟ್ಸ್, ಲೆಟ್ ವಿ ಸಿ ಅಬೌಟ್ ಯುವರ್ ನೆಕ್ಸ್ಟ್ ಒನ್ ಈಸ್ ಬ್ರಾಂಚ್ಡ್ ಚೈನ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ಬ್ರಾಂಚ್ಡ್ ಚೈನ್ ಹೈಡ್ರೋಕಾರ್ಬನ್ಸ್. Here the small carbon chains, these are called alkyl groups. ಅಂದರೆ ಬ್ರಾಂಚ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂದರೆ ಒಂದು ಲಾಂಗ್ ಚೈನ್ ಆಫ್ ಹೈಡ್ರೋಕಾರ್ಬನ್ಸ್ ಇರುತ್ತೆ, ಅದು ಅಲ್ಲಲ್ಲೇ ಏನಾಗಿರುತ್ತೆ ಅಂತಂದರೆ ಬ್ರಾಂಚಸ್ ಆಗಿರುತ್ತೆ. ಆಮೇಲೆ ಎಕ್ಸಾಂಪಲ್ಸ್ ಹೇಳುವಾಗ ಏನಂತಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಹಿಯರ್ ದ ಸ್ಮಾಲ್ ಕಾರ್ಬನ್ ಚೈನ್ಸ್ ಆರ್ ಕಾಲ್ಡ್ alkyl groups. ಸೊ ಹಿಯರ್ ಲೆಟ್ ವಿ ಅಬ್ಸರ್ವ್ ದಿಸ್ ಒನ್. It is CH3, CH, CH2, CH3 and here the CH3 is there. Small group of, this is the small methyl group. Okay, it is a methyl group. So this one we can say that the alkyl group. ಇದಕ್ಕೇನಂತ ಕರಿತೀನಿ ಅಂತಂದರೆ alkyl group ಅಂತ ಹೇಳಿ ಕರಿತೀನಿ. What is meant by alkyl? Okay, alkyl group it is derived from a saturated hydrocarbons by removing a hydrogen atom from carbon. ಅಂದರೆ ಕಾರ್ಬನ್ ಆಟಮ್ದಿಂದ ನಾವು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಿದಾಗ ನಮಗೇನು ಸಿಗತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಅಲ್ಕೈಲ್ ಅಂತ ಹೇಳಿ ಕರಿತೀವಿ. ಸೊ ಲೆಟ್ ವಿ ಸಿ ಹಿಯರ್. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದಿಸ್ ಒನ್? ಓಕೆ, ಇಟ್ ಈಸ್ ಅ ಮಿಥೇನ್ ಈಸ್ ದೇರ್. ಇದೇನಂತಂದರೆ ಇವಾಗ ಮೀಥೇನ್ ಇದೆ, ಹೌದಾ? ಕಾರ್ಬನ್ ಇಟ್ ಕಂಟೈನಿಂಗ್ ದ 4 ಹೈಡ್ರೋಜನ್, 1 2 3 4. ಇವಾಗ ಏನು ಮಾಡ್ತೀನಿ ಅಂತಂದರೆ ಐ ಹ್ಯಾವ್ ಟು ರಿಮೂವ್ 1 ಹೈಡ್ರೋಜನ್. 1 ಹೈಡ್ರೋಜನ್ ರಿಮೂವ್ ಮಾಡಿದ್ನ. ಸೊ ಎಷ್ಟು ಉಳಿತಿದ್ರಲ್ಲಿ? ಎಷ್ಟು ಉಳಿದಿದೆ? ಎಸ್ 3 ಉಳಿದಿದೆಯಲ್ಲ. ಸೊ ಹಿಯರ್ ಆಫ್ಟರ್ ದ ರಿಮೂವಲ್ ಆಫ್ ದಿಸ್ ಹೈಡ್ರೋಜನ್ ಆ್ಯಂಡ್ ದೆನ್ ಇಟ್ ವಿಲ್ ಬಿಕಮ್ ಅ ಮೀಥೈಲ್ ಗ್ರೂಪ್. ಅಂದರೆ ಈ ಹೈಡ್ರೋಜನನ್ನು ನಾನು ರಿಮೂವ್ ಮಾಡಿದಾಗ ಮೀಥೇನ್ ಇದ್ದದ್ದು ಏನಾಯ್ತು ಇವಾಗ ನನಗೆ ಮೀಥೈಲ್ ಅಂತ ಹೇಳಿ ಆಯಿತು. ಅಂದರೆ ಸೊ ಅದೇ ರೀತಿಯಾಗಿ ನಾವು ಏನು ಬರಿಬೋದು ಅಂತಂದರೆ ಹಿಯರ್ ಸಮ್ ಡಿಫ್ರೆಂಟ್ ನೇಮ್ಸನ್ನು ಬರಿಬೋದು. ಫಾರ್ ಎಕ್ಸಾಂಪಲ್, ಹಿಯರ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದಿಸ್ ಒನ್ ಈಸ್ ಅ ನೇಮ್. ಇಟ್ ಈಸ್ ಅ ಮೀಥೇನ್. ಇದು ಮೀಥೇನ್ ಇದೆ. ಇವಾಗ ನಾನು ಏನು ಬರಿಬೇಕಂತಂದರೆ ಅಲ್ಕೈಲ್ ಗ್ರೂಪದ್ದು ಬರಿಬೇಕು. ಇಲ್ಲಿ ನಾನು ಅಲ್ಕೇನ್ ತೊಗೊಂಡಿದ್ದೀನಲ್ಲ, ಇವಾಗ ಏನು ಬರಿಬೇಕಂತಂದರೆ ಅಲ್ಕೈಲ್. ಡಿಯರ್ ಸ್ಟೂಡೆಂಟ್ಸ್, ಜಸ್ಟ್ ಯು ಶುಡ್ ರಿಮೆಂಬರ್ ಹಿಯರ್ ಅಲ್ಕೈಲ್ ಈಸ್ ಅ ಡಿಫ್ರೆಂಟ್, ಅಲ್ಕೇನ್ ಈಸ್ ಅ ಡಿಫ್ರೆಂಟ್. ಓಕೆ, ಸೊ ಇವಾಗ ಏನಾಯ್ತು ಅಂತಂದರೆ ನಾನೇನು ತೊಗೊಂಡಿದ್ದೀನಿ? CH4 ಇದೆ. ನಾನು ಕಾಮನ್ ಆಗಿ ಏನಂತಂದರೆ ಅಲ್ಕೇನ್ ಸಿಸ್ಟಮ್ ಬರೆದಿದ್ದೀನಲ್ಲ, ಇವಾಗ ನಾನು ಏನು ಬರಿಬೇಕಂತಂದರೆ ಅಲ್ಕೈಲ್ ಸಿಸ್ಟಮ್ಗೆ ಬರಿಬೇಕು. ಏನಂತ ಬರಿಬೇಕು ಇವಾಗ? CH4 ಇದೆ ಮೀಥೇನ್. ನಾನೇನು ಹೇಳಿದ್ದೀನಿ? ಒಂದು ಹೈಡ್ರೋಜನನ್ನು ರಿಮೂವ್ ಮಾಡಬೇಕು. ಒಂದು ಹೈಡ್ರೋಜನ್ ರಿಮೂವ್ ಮಾಡಿದರೆ ಏನಾಯಿತು? CH4 ಇದ್ದದ್ದು CH3 ಆಯಿತು.
ಮೀಥೇನ್ ಇದ್ದದ್ದು ಏನಾಯಿತು, ಅಲ್ಕೇನ್ ಇದ್ದದ್ದು ಏನಾಗಬೇಕು, ಅಲ್ಕೈಲ್. ಮೀಥೇನ್ ಇದ್ದದ್ದು ಮಿಥೈಲ್. ಎಸ್, ವೆರಿ ಗುಡ್, ಮಿಥೈಲ್. ಸೊ ಸಿಮಿಲರ್ಲಿ ಯು ಕ್ಯಾನ್ ಡೂ ಹಿಯರ್ C2H6, ಈಥೇನ್ ಈಸ್ ದೇರ್, ಈಥೇನ್. C2H6 ಇಲ್ಲೇನಾಗಬೇಕು ಇವಾಗ, C2H5. ಎಸ್, ವೆರಿ ಗುಡ್. ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಒನ್? ಎಸ್, ಈಥೈಲ್, ಈಥೈಲ್. ಆ್ಯಂಡ್ ನಾವು C3H8 ಏನಾಗತ್ತೆ? ಎಸ್, ದಟ್ ಈಸ್ C3H7 ಏನಾಗತ್ತೆ ಅಂತಂದರೆ ಹೆಸರು ಏನಾಗುತ್ತೆ, ಪ್ರೊಪೈಲ್ ಅಂತ ಹೇಳಿ ಆಗುತ್ತೆ. C4H10 ಬ್ಯೂಟೇನ್, ಬ್ಯೂಟೇನ್. C4H9 ಆಗುತ್ತೆ, ಏನಾಗುತ್ತೆ ಅಂತಂದರೆ ಬ್ಯೂಟೈಲ್ ಅಂತ ಹೇಳಿ ಆಗುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ಒನ್ C10H21 ಡೆಕೈಲ್. ಸೊ ಸಿಮಿಲರ್ಲಿ ನೀವೇನು ಮಾಡ್ಬೋದು ಅಂತಂದರೆ ಪೆಂಟೇನ್ ಅಂದರೆ ಪೆಂಟೈಲ್, ಹೆಕ್ಸೇನ್, ಹೆಕ್ಸೈಲ್ ಈ ಥರನಾಗಿ ಏನು ಮಾಡ್ಕೊಳ್ಬೋದು ಅಂತಂದರೆ ನೀವು ಬರಿತಾ ಹೋಗ್ಬೋದು. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಆಲ್ಕೇನ್ ಆಸ್ ವೆಲ್ ಆಸ್ ಅಲ್ಕೈಲ್. ಅಂದರೆ ಅಂಡರ್ಸ್ಟ್ಯಾಂಡ್ ಆಯಿತಾ? ಅಲ್ಕೈಲ್ ಅಂತಂದ್ರೇನು, ಅಲ್ಕೇನ್ ಅಂತಂದ್ರೇನು, ಈಗ ಯಾವುದು ಕಂಪೌಂಡ್ ಕೊಟ್ಟರು ನೀವು ಐಡೆಂಟಿಫೈ ಮಾಡ್ಬೋದಲ್ಲ. ಅಂದರೆ CH4 ಅಂತಂದ್ರೇನು, ಮೀಥೇನ್ ಆಗುತ್ತೆ. CH3 ಅಂತಂದರೆ ಏನಾಗುತ್ತೆ, ಮೀಥೈಲ್ ಆಗುತ್ತೆ. C2H6 ಅಂತಂದರೆ ಈಥೇನ್ ಆಗುತ್ತೆ. C2H5 ಅಂತಂದರೆ ಏನಾಗುತ್ತೆ, ಈಥೈಲ್ ಆಗುತ್ತೆ. ಆ್ಯಂಡ್ ದೆನ್ C3H8 ಅಂತಂದರೆ ಪ್ರೋಪೇನ್ ಆಗುತ್ತೆ. C3H7 ಅಂತಂದರೆ ಪ್ರೊಪೈಲ್ ಆಗುತ್ತೆ. ಅಂದರೆ ಹೆಂಗೆ ತೊಗೊಂಡಿದ್ದೀವಿ ಹಿಯರ್, ಇಟ್ ಈಸ್ ಡಿರೈವ್ಡ್ ಫ್ರಮ್ ಎ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಬೈ ರಿಮೂವಿಂಗ್ ಎ ಹೈಡ್ರೋಜನ್ ಆಟಮ್ ಫ್ರಮ್ ದ ಕಾರ್ಬನ್ ಆಟಮ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಆದರೆ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಈ ಎಕ್ಸಾಂಪಲ್ನಲ್ಲಿ ನಾನಿಲ್ಲಿ ಏನು ಅಟ್ಯಾಚ್ ಮಾಡಿದ್ದೀನಿ, CH2CH3 ಅಂತಂದರೆ ಇಟ್ ಈಸ್ ಅ ಈಥೈಲ್ ಗ್ರೂಪ್, C2H5. ಆ್ಯಂಡ್ ದೆನ್ ವಾಟ್ ಅಬೌಟ್ ದಿಸ್ ಒನ್, ಇಟ್ ಈಸ್ ಅ CH3 ಅಂತಂದರೆ ಇದು ಯಾವ ಗ್ರೂಪ್ ಆಯ್ತು ಇವಾಗ ನನಗೆ, ಮಿಥೈಲ್ ಗ್ರೂಪ್ ಅಂತ ಹೇಳಿ ಆಯಿತು. ಸೊ ದಿಸ್ ಈಸ್ ಅಬೌಟ್ ದ ಅಲ್ಕೈಲ್ ಗ್ರೂಪ್ಸ್. ಇದೇನಂತಂದರೆ ಅಲ್ಕೈಲ್ ಗ್ರೂಪ್ಸನ್ನು ನಾಮೆನ್ಕ್ಲೇಚರ್ ಮಾಡುವಂಥದ್ದು. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ. ಸೊ ಲೆಟ್ ವಿ ಸಿ ಹಿಯರ್, ದಟ್ ಈಸ್ ದ ನಾಮೆನ್ಕ್ಲೇಚರ್ ಆಫ್ ಬ್ರಾಂಚ್ಡ್ ಚೈನ್ ಅಲ್ಕೇನ್ಸ್. ಅಂದರೆ ಬ್ರಾಂಚ್ಡ್ ಚೈನ್ ಅಲ್ಕೇನ್ಸ್ನ ನಾಮೆನ್ಕ್ಲೇಚರನ್ನು ಯಾವ ರೀತಿ ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ನಾಮೆನ್ಕ್ಲೇಚರ್ ಆಫ್ ಬ್ರಾಂಚ್ಡ್ ಚೈನ್ ಅಲ್ಕೇನ್ಸ್. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವಿ ಹ್ಯಾವ್ ಟು ಫಾಲೋ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಲ್ಸ್. ಇನ್ ದ್ಯಾಟ್ ದ ಫಸ್ಟ್ ರೂಲ್ ಈಸ್ ದಿ, ಫಸ್ಟ್ ಆಫ್ ಆಲ್, the longest carbon chain in the molecule is identified. ಅಂದರೆ ಫಸ್ಟ್ ರೂಲ್ ಏನು ಹೇಳತ್ತಂತಂದರೆ, ವಿ ಹ್ಯಾವ್ ಟು ಐಡೆಂಟಿಫೈ ದ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇನ್ ದ ಗಿವನ್ ಮಾಲಿಕ್ಯೂಲ್ ಆರ್ ಇನ್ ದ ಗಿವನ್ ಎಕ್ಸಾಂಪಲ್. ಕೊಟ್ಟಂತಹ ಎಕ್ಸಾಂಪಲ್ಸ್ನಲ್ಲಿಂದು ನಾವೇನು ಕಂಡು ಹಿಡ್ಕೊಳ್ಬೇಕಂತಂದರೆ ಲಾಂಗೆಸ್ಟ್ ಕಾರ್ಬನ್ ಚೈನ್ ಯಾವುದಿದೆ ಅನ್ನೋದನ್ನು ಮೊದಲಿಗೆ ಏನು ಮಾಡ್ಕೊಳ್ಬೇಕಂತಂದರೆ ಕಂಡು ಹಿಡ್ಕೊಳ್ಬೇಕು. ಲೆಟ್ ವಿ ಸಿ ಹಿಯರ್, ವಿಲ್ ಟೇಕ್ ಎಕ್ಸಾಂಪಲ್. ಇಲ್ಲೇನಂತಂದರೆ ಎಕ್ಸಾಂಪಲ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ದ CH3, CH3, CH, and this one is CH3, and then next one is CH2, CH2, and CH2. This is the CH, and now here CH2, CH3, and the next one is, it is the CH3, CH2, and this one is a CH3. Okay, so I am taken here the example. Dear students, we have to identify the longest carbon chain. ಲಾಂಗೆಸ್ಟ್ ಕಾರ್ಬನ್ ಚೈನ್ ಯಾವುದಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಇಲ್ಲಿ ನಂಬರಿಂಗ್ ಮಾಡ್ತಾ ಹೋಗೋಣ. ಇಟ್ ಈಸ್ 1 2 3 4 5 6 7 8 9. ಇದೇನಂತಂದರೆ ಲಾಂಗೆಸ್ಟ್ ಚೈನ್. ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ 1 2 3 4 5 6 7 ಈ ರೀತಿಯಾಗಿ ಮಾಡ್ತೀರಾ. ಸೊ ಇಟ್ ಈಸ್ ದ ರಾಂಗ್ ಒನ್. ಅಂದರೆ ರೈಟ್ ಯಾವುದಂತಂದರೆ ಲಾಂಗೆಸ್ಟ್ ಚೈನ್ ಅಂತಂದರೆ ಏನಾಯಿತು, ಇದಾಯ್ತು ಇವಾಗ. ಅಂದರೆ 1 2 3 4 5 6 7 8 9. ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂದರೆ ನಾವೇನು ಮಾಡಬೇಕು, ಫಸ್ಟಿಗೆ ವಿ ಹ್ಯಾವ್ ಟು ಐಡೆಂಟಿಫೈ ದ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇನ್ ದ ಮಾಲಿಕ್ಯೂಲ್ ಈಸ್ ಐಡೆಂಟಿಫೈಡ್. ಅಂದರೆ ಮೊದಲಿಗೆ ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಕಂಡುಹಿಡ್ಕೊಳ್ಬೇಕು. ಆ್ಯಂಡ್ ವಿಲ್ ಮೂವ್ ಟು ದ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಈಸ್ ಹಿಯರ್, ದಿ carbon atoms of the parent chain are numbered to identify the parent alkane and to locate the positions of the carbon atoms at which branching takes place due to the substitution of alkyl group in place of the hydrogen atoms. Here the main point is the numbering is done in such a way that the branched carbon atoms gets the lowest possible numbers. ಅಂದರೆ ಸೆಕೆಂಡ್ ಒನ್ ರೂಲ್ ಏನು ಹೇಳತ್ತಂತಂದರೆ ನಂಬರನ್ನು ಯಾವ ರೀತಿಯಾಗಿ ನಾವು ಕೊಡಬೇಕು. ಯಾಕಂತಂದರೆ ಮೊದಲನೇ ರೂಲ್ನಲ್ಲಿ ನಾವೇನು ನೋಡಿದ್ವಿ ಅಂತಂದರೆ ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ನೋಡಿದ್ವಿ. ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಂತಂದರೆ ನಂಬರ್ ಹಾಕ್ತಾ ಹೋಗಬೇಕು. ಆದರೆ ಆ ನಂಬರನ್ನು ಯಾವ ರೀತಿಯಾಗಿ ಹಾಕಬೇಕು, ದ ನಂಬರಿಂಗ್ ಈಸ್ ಡನ್ ಇನ್ ಸಚ್ ಅ ವೇ ದ್ಯಾಟ್ ದ ಬ್ರಾಂಚ್ಡ್ ಕಾರ್ಬನ್ ಆಟಮ್ಸ್ ಗೆಟ್ಸ್ ದಿ ಲೋವೆಸ್ಟ್ ಪಾಸಿಬಲ್ ನಂಬರ್.
ಅಂದರೆ ನಾವು ಎಲ್ಲಿ ಬ್ರ್ಯಾಂಚಿಂಗ್ ಏನು ತೊಗೊಂಡಿರ್ತೀವಲ್ಲ ಆ ಬ್ರ್ಯಾಂಚಿಂಗು ಅತಿ ಕಡಿಮೆದಿಂದ ಏನಾಗಿರ್ಬೇಕಂತಂದರೆ ಸ್ಟಾರ್ಟ್ ಆಗಿರಬೇಕು. ಅಂದರೆ ಅದು ಯಾವ ರೀತಿಯಾಗಿ ಅಂತೇಳಿ ಏನು ಮಾಡೋಣ ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹಿಯರ್ ದಿಸ್ ಈಸ್ ದ ಸಿ ಕಾರ್ಬನ್ ಕಾರ್ಬನ್ ಕಾರ್ಬನ್, likewise the carbon chains are there. Okay, so now here I am taken and this is the carbon. ಈ ರೀತಿಯಾಗಿದೆ. ಇವಾಗ ಏನು ಹೇಳಿದ್ದಾರೆ ಅಂತಂದರೆ ದ ನಂಬರಿಂಗ್ ಈಸ್ ಡನ್ ಇನ್ ಸಚ್ ಅ ವೇ ದ್ಯಾಟ್ ದ ಬ್ರಾಂಚ್ಡ್ ಕಾರ್ಬನ್ ಆಟಮ್ಸ್ ಗೆಟ್ ದ ಲೋವೆಸ್ಟ್ ಪಾಸಿಬಲ್ ನಂಬರ್ಸ್. ಇವಾಗ ಈ ಕಡೆಗಿಂದನೂ ಏನು ಮಾಡೋಣ ಅಂತಂದರೆ ನಂಬರಿಂಗ್ ಮಾಡ್ತಾ ಹೋಗೋಣ. ಇಟ್ ಈಸ್ 1 2 3 4 5 6 7. ಈ ಕಡೆಯಿಂದ ನಂಬರ್ ಮಾಡೋಣ. 1 2 3 4 5 6 7. ಎರಡೂ ಕಡೆಗೆ ಈಗ ಅಬ್ಸರ್ವ್ ಮಾಡಿದ್ದೀವ. ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡಿ, ಈ ಕಡೆಗಿಂದ ನಾನು ನಂಬರ್ ಹಾಕ್ತಾ ಬಂದಾಗ ಥರ್ಡ್ಗೆ ಏನಾಗಿದೆ ಅಂತಂದರೆ ಥರ್ಡ್ ಕಾರ್ಬನ್ ಆಟಮ್ಗೆ ಬ್ರಾಂಚಿಂಗ್ ಆಗಿದೆ. ಈ ಕಡೆಗಿಂದ ನಂಬರ್ ಹಾಕ್ತಾ ಬಂದಾಗ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಏನಾಗಿದೆ ಅಂತಂದರೆ ಬ್ರಾಂಚಿಂಗ್ ಆಗಿದೆ. ಈ ಕಡೆಗಿಂದ ಬಂದಾಗ ಥರ್ಡ್ ಆಯಿತು, ಈ ಕಡೆಯಿಂದ ಬಂದಾಗ ಸೆಕೆಂಡ್ ಆಯಿತು. ಅಂದರೆ ಲೋವೆಸ್ಟ್ ಯಾವುದಾಯಿತು? ಎಸ್, ದಿಸ್ ಒನ್. ಅಂದರೆ ನಾವೇನು ಮಾಡಬೇಕಂತಂದರೆ ಇದನ್ನು ರೆಫರ್ ಮಾಡಬೇಕು, ಇದನ್ನು ಕೈ ಬಿಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂದರೆ ತೀರಾ ಸಮೀಪಕ್ಕೆ ಯಾವುದು ಬ್ರಾಂಚಿಂಗ್ ಆಗಿದೆಯಲ್ಲ, ಅದನ್ನು ನಾವೇನು ಮಾಡಬೇಕಂತಂದರೆ ಕನ್ಸಿಡರ್ ಮಾಡಬೇಕು. ಅದನ್ನೇನು ಹೇಳತ್ತಂತಂದರೆ ಸೆಕೆಂಡ್ ರೂಲ್ ಹೇಳುತ್ತೆ. ಆ್ಯಂಡ್ ನೌ ದ ಥರ್ಡ್ ರೂಲ್ ಈಸ್ ದಿ ನೇಮ್ಸ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ಡ್ ಆಸ್ ಅ ಬ್ರಾಂಚ್ ಆರ್ ದೆನ್ prefixed to the name of the parent alkane and position of the substituents is indicated by the appropriate numbers. Next rule is the names of alkyl groups attached as a branch are then prefixed to the name of the parent alkane. ಅಂದರೆ ಅಲ್ಕೈಲ್ ಗ್ರೂಪ್ಸನ್ನು ನೀವು ಒಂದು ಹೈಡ್ರೋಕಾರ್ಬನ್ಸ್ ಚೈನ್ಗೆ ಅಟ್ಯಾಚ್ ಮಾಡಿದಾಗ ಅದನ್ನು ನಾವೇನಂತ ತೊಗೊಳ್ಬೇಕಂತಂದರೆ ಪ್ರೆಪಿಕ್ಸ್ ಅಂತಂದ್ರೆ ಏನು? ಮೊದಲಿಗೆ, ಹೌದಲ್ಲ? ಮೊದಲಿಗೆ ಏನು ಮಾಡಬೇಕಂದ್ರೆ ಬರಿಬೇಕು ಪೇರೆಂಟ್ ಅಲ್ಕೇನ್ಗೆ. ಆ್ಯಂಡ್ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಈಸ್ ಇಂಡಿಕೇಟೆಡ್ ಬೈ ದಿ ಅಪ್ರೋಪ್ರಿಯೇಟ್ ನಂಬರ್ಸ್. ಸೊ ಲೆಟ್ಸ್ ವಿ ಟೇಕ್ ಹಿಯರ್ ಒನ್ ಎಕ್ಸಾಂಪಲ್ ತಗೊಳ್ಳೋಣ. ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಒನ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ದ CH3. ಇವಾಗ ಏನು ಹೇಳಿದ್ದಾರೆ ಅಂತಂದರೆ ದ ನೇಮ್ಸ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ಡ್. ಇಲ್ಲೇನಂತಂದರೆ ಇದು ನನಗೆ ಪೇರೆಂಟ್ ಚೈನ್ ಆಯಿತು. ಪೇರೆಂಟ್ ಚೈನ್ ಎಷ್ಟಿದೆ ಅಂತಂದರೆ 1 2 3 ಅಂತ ಹೇಳಿದೆ. ಇದಕ್ಕೇನಾಯ್ತು ಅಂತಂದರೆ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಯಿತು. ಸೆಕೆಂಡ್ ರೂಲನ್ನು ಕೂಡ ಅಪ್ಲೈ ಮಾಡೋಣ. 1 2 3 ಈ ಕಡೆಗೆಂದು ನಂಬರ್ ಮಾಡಿದರೆ 1 2 3. ಅಂದರೆ ನಾನೇನು ಮಾಡಬೇಕಂತಂದರೆ ಇದನ್ನೇ ಸೆಕೆಂಡ್ ಅಂತ ತೊಗೊಳ್ಬೇಕು. ಸೊ ಸೆಕೆಂಡ್ ಪೊಸಿಷನ್ಗೆ ಏನು ಪ್ರೆಸೆಂಟ್ ಇದೆ ಅಂತಂದರೆ 2 ಅಲ್ಕೈಲ್. ಅಂದರೆ ಅಲ್ಕೈಲ್ ಯಾವುದಿದೆ ಇಲ್ಲಿ? CH3 ಇದೆ. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. CH3 ಅಂತಂದರೆ ಏನು ಬಂತದು? ಎಸ್, ದಟ್ ಈಸ್ 2 ಮಿಥೈಲ್. ಏನಿದೆ ಇಲ್ಲಿ ಕಾಮನ್? ಏನಿದೆ? 1 2 3 ಕಾರ್ಬನ್ ಆಟಮ್ ಇದೆ ವಿತ್ ಅ ಸಿಂಗಲ್ ಬಾಂಡ್ 2 ಮಿಥೈಲ್ ಪ್ರೋಪೇನ್. ಏನಾಯ್ತಿದ್ರೆ ಹೆಸರು? 2 ಮಿಥೈಲ್ ಪ್ರೋಪೇನ್ ಅಂತ ಹೇಳಿ ಆಯಿತು. ನೆಕ್ಸ್ಟ್ ಏನಂತಂದರೆ ಲಾಟ್ ಆಫ್ ಎಕ್ಸಾಂಪಲ್ಸನ್ನು ಡಿಸ್ಕಷನ್ ಮಾಡೋಣ. ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ ಬರಿಬೇಕು, ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಈಸಿ ಟ್ರಿಕ್ಸನ್ನು ಕೊಡ್ತೀನಿ. ಫಸ್ಟ್ ಏನು ಮಾಡೋಣ ಅಂತಂದರೆ ರೂಲ್ಸನ್ನು ನೋಡ್ತಾ ಹೋಗೋಣ. ಓಕೆ, ದ ಥರ್ಡ್ ರೂಲ್ ಅರ್ಥ ಆಯ್ತಾ? ಮೊದಲಿಗೆ ಏನು ಮಾಡಬೇಕಂತಂದರೆ ಪ್ರೆಪಿಕ್ಸ್ ಅಂತಂದರೆ ಮೊದಲಿಗೆ ನಾವು ಅಲ್ಕೈಲ್ ಗ್ರೂಪನ್ನು ಬರಿಬೇಕು, ಆಮೇಲೆ ಏನು ಮಾಡಬೇಕಂತಂದರೆ ಪೇರೆಂಟ್ ಚೈನನ್ನು ಬರಿಬೇಕು ಅನ್ನೋದನ್ನು ಥರ್ಡ್ ರೂಲ್ ಹೇಳ್ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫೋರ್ತ್ ರೂಲ್. ವಾಟ್ ಈಸ್ ದ ಫೋರ್ತ್ ರೂಲ್? Fourth rule is the if 2 or more identical substituent groups are present then the numbers are separated by commas. ಅಂದರೆ if 2 or more identical substituents groups are present in the given molecule then the numbers are separated by commas. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಒಂದೇ ತೆರನಾಗಿರುವಂಥ ಸಬ್ಸ್ಟಿಟ್ಯೂಯೆಂಟ್ಸ್ ಗ್ರೂಪು ಏನಾದರೂ ಪ್ರೆಸೆಂಟ್ ಇದ್ದಿತ್ತಂತಂದರೆ ಅವುಗಳನ್ನು ನಂಬರ್ಸನ್ನು ಯೂಸ್ ಮಾಡಿಕೊಂಡು ನಂಬರ್ಸ್ ಮಧ್ಯೆ ನಾವೇನು ಮಾಡಬೇಕಂತಂದರೆ ಕಾಮಾಸನ್ನು ಕೊಡ್ತಾ ಏನು ಮಾಡಬೇಕಂತಂದರೆ ಸಪ್ರೇಟ್ ಮಾಡಿ ಬರಿಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಕಾಮಾಸನ್ನು ಕೊಡ್ತಾ ನಾವೇನು ಮಾಡಬೇಕಂದ್ರೆ ಸಪ್ರೇಟ್ ಮಾಡಿ ಬರಿಬೇಕಾಗತ್ತೆ. ಲೆಟ್ಸ್ ವಿ ಟೇಕ್ ಹಿಯರ್ ಎಕ್ಸಾಂಪಲ್. ಇಲ್ಲೇನಂತಂದರೆ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಟ್ ಈಸ್ CH3 ಆ್ಯಂಡ್ ದಿಸ್ ಒನ್ ಈಸ್ CH. Okay, and this is the CH3 or it is CH2 and this one is CH3 and now here this is the CH2 and this one is CH3 and this is also CH2 and this one is in CH3. ಈ ರೀತಿಯಾಗಿ ಏನಂತಂದರೆ ಎಕ್ಸಾಂಪಲ್ ಬರೆದಿದ್ದೀನಿ. ಏನು ಹೇಳಿದ್ದಾರೆ ಅಂತಂದರೆ if 2 or more identical substituent groups are present then the numbers are separated by commas.
ಅಂದರೆ ಇಲ್ಲಿ ನೋಡಿ, ಇದು ಒಂದು ಅಲ್ಕೈಲ್ ಗ್ರೂಪ್ ಇದೆ, ಇದು ಒಂದು ಅಲ್ಕೈಲ್ ಗ್ರೂಪ್ ಇದೆ, ಇದು CH3 ಕೂಡ ಇದೆ, ಇದು CH3 ಕೂಡ ಇದೆ. ಇವಾಗ ನಾನು ಏನು ಮಾಡಬೇಕಂದ್ರೆ ನಂಬರನ್ನು ಯೂಸ್ ಮಾಡಿಕೊಂಡು ಕಾಮಾದಿಂದ ಏನು ಮಾಡಬೇಕಂದ್ರೆ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಬೇಕಂತಂದರೆ ಫಸ್ಟ್ ನಾನು ಏನು ಮಾಡಬೇಕಂತಂದರೆ ಇವಾಗ ನಂಬರ್ ಹಾಕ್ತಾ ಹೋಗಬೇಕು. 1 2 3 4 5 6 7. ಈ ಕಡೆಗಿಂದನೂ ಬರೋಣ. 1 2 3 4 5 6 7. ಈ ಕಡೆಗಿಂದನೂ 5 ಬಂದಿದೆ, ಈ ಕಡೆಗಿಂದನೂ 5 ಬಂದಿದೆ, ಈ ಕಡೆಗಿಂದ 3 ಬಂದಿದೆ, ಈ ಕಡೆಗಿಂದ 3 ಬಂದಿದೆ. ನನಗೆ ಈಗೇನು ಪ್ರಾಬ್ಲಮ್ ಇಲ್ಲ, ನಾನು ಈಸಿಯಾಗಿ ಏನು ಮಾಡ್ಬೋದು ತೊಗೊಳ್ಬೋದು. ಇಲ್ಲಿ ಎರಡು ಒಂದೇ ಥರನಾಗಿರೋದ್ರಿಂದನೂ ಪ್ರಾಬ್ಲಮ್ ಇಲ್ಲ. ಏನಾದರೂ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಬೇರೆ ಬೇರೆ ಇದ್ದಿತ್ತಂತಂದರೆ ಆವಾಗ ಅಲ್ಫಾಬೆಟಿಕಲ್ ಆರ್ಡ್ರನ್ನು ಯೂಸ್ ಮಾಡಬೇಕಾಗಿತ್ತು ನಾನು. ಇಲ್ಲಿ ಅಲ್ಫಾಬೆಟಿಕಲ್ ಆರ್ಡರ್ ಸಮಸ್ಯೆ ಕೂಡ ಇಲ್ಲ. ಸೊ ಹಿಯರ್ ಇಲ್ಲಿ ನಾನು ಈ ಕಡೆಗಿಂದ ನಂಬರ್ ತೊಗೋಬೋದು, ಈ ಕಡೆಗಿಂದನೂ ತೊಗೊಳ್ಬೋದು. 1 2 3 3 ಇನ್ನೊಂದು ಪೊಸಿಷನ್ ಏನಿದೆ 5 3 5. ಮೀಥೈಲ್ ಗ್ರೂಪ್ ಇದೆಯಾ? ಎಷ್ಟು ಮೀಥೈಲ್ ಗ್ರೂಪ್ ಇದೆ? 2 ಇದೆ. ಸೊ 3 5 ಡೈಮೀಥೈಲ್, 3 5 ಡೈಮೀಥೈಲ್. ಪೇರೆಂಟ್ ಚೈನ್ ಎಷ್ಟಿದೆ? 7 ಇದೆ ಒಟ್ಟಾರೆ ಕಾರ್ಬನ್ ನಂಬರ್ ವಿತ್ ಅ ಸಿಂಗಲ್ ಬಾಂಡ್. ಅಂದರೆ ಏನಾಯಿತು? ಎಸ್, ದಟ್ ಈಸ್ ವೆರಿ ಗುಡ್, ಹೆಪ್ಟೇನ್. ಇಟ್ಸ್ ನೇಮ್ ಈಸ್ ಎನ್ 3 5 ಡೈಮೀಥೈಲ್ ಹೆಪ್ಟೇನ್ ಅಂತ ಹೇಳಿ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ? ಬರೆಯೋದೆಲ್ಲರಿಗೇನು ಅರ್ಥ ಆಯ್ತಾ? ಓಕೆ. So now let's we move to the next rule. Next rule is the if the two substituents are found in equivalent positions, the lower number is given to the one coming first in the alphabetical listing. Means here, dear students, in the given molecule, the molecule it is containing the different types of substituents or two substituents are found in equivalent position. ಅಂದರೆ ಆಗಲೇ ನಾವು ಎಕ್ಸಾಂಪಲನ್ನು ಏನು ನೋಡಿದ್ವಲ್ಲ, ಇಲ್ಲಿಯೂ ಕೂಡ 3 ಅಥವಾ 5 ಇದೆ, ಇಲ್ಲಿಯೂ ಕೂಡ 3 ಅಥವಾ 5 ಇದೆ. ಈಕ್ವಲೆಂಟ್ ಪೊಸಿಷನ್ ಅಂದರೆ ಎರಡು ಈಕ್ವಲ್ ಪೊಸಿಷನ್ ಆಯಿತು. ಈ ಕಡೆಗಿಂದನೂ 3, ಈ ಕಡೆಗಿಂದನೂ 3. ಎರಡು ಈಕ್ವಲೆಂಟ್ ಪೊಸಿಷನ್ ಇದ್ದಾಗ ನಾವೇನು ಮಾಡಬೇಕಂತಂದರೆ, ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಬೇರೆ ಇತ್ತಂತಂದರೆ ವಿ ಹ್ಯಾವ್ ಟು ಫಾಲೋ ದ ಅಲ್ಫಾಬೆಟಿಕಲ್ ಆರ್ಡರ್. ಸಪೋಸ್ ಇದನ್ನೇ ಎಕ್ಸಾಂಪಲ್ ತೊಗೋತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ C2H5 ಅಂತ ಹೇಳಿ ಮಾಡ್ತೀನಿ. ಇದನ್ನು ಈ ಕಡೆಗಿಂದನೂ 3 ಇದೆ, ಈ ಕಡೆಗಿಂದನೂ 3 ಇದೆ. ಆವಾಗ ಫಸ್ಟಿಗೆ ಯಾವ್ದು ತೊಗೊಳ್ಬೇಕು ನಾನು? ಎಸ್, ಬಿಕಾಸ್ ಇಟ್ ಈಸ್ ಅ ಮೀಥೈಲ್ ಗ್ರೂಪ್, ಇಟ್ ಈಸ್ ಅ ಈಥೈಲ್ ಗ್ರೂಪ್. ಇದಕ್ಕೇನಂತೆ ಕರಿತೀನಿ ಅಂತಂದರೆ ಮೀಥೈಲ್ ಅಂತ ಹೇಳಿ ಕರಿತೀನಿ, ಇದಕ್ಕೇನಂತೆ ಕರಿತೀನಿ ಅಂತಂದರೆ ಈಥೈಲ್ ಅಂತ ಹೇಳಿ ಕರಿತೀನಿ. ಅಕಾರ್ಡಿಂಗ್ ಟು ಅಲ್ಫಾಬೆಟಿಕಲ್ ಆರ್ಡರ್, ಎಮ್ ಕಮ್ಸ್ ಫಸ್ಟ್ ಆರ್ ಇ ಕಮ್ಸ್ ಫಸ್ಟ್? ಎಸ್, ಆಬ್ವಿಯಸ್ಲಿ ದಟ್ ಈಸ್ ಅ ಇ ಕಮ್ಸ್ ಫಸ್ಟ್. ಸೊ ಅವಾಗ ಇದ್ರ ಹೆಸರು ಏನಾಗತ್ತೆ? ಇದ್ರ ಹೆಸರು ಏನಾಗತ್ತೆ? ಎಸ್, ದಟ್ ಈಸ್ ಫಸ್ಟ್ ಒನ್. ಇದನ್ನೇ ಬರಿಬೇಕು ನಾನು. 3 ಇಥೈಲ್. ಏನು ಬರಿಬೇಕು? 3 ಇಥೈಲ್. ಓಕೆ, 3 ಆಯಿತು. 4 5 ಅಂತ ತೊಗೊಳ್ಬೇಕು ಇವಾಗ. 3 ಇಥೈಲ್ 5 ಮಿಥೈಲ್, 3 ಇಥೈಲ್ 5 ಮಿಥೈಲ್ ಹೆಪ್ಟೇನ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಒಂದು ಸರ್ತಿ ಗಮನ ಇಟ್ಟು ಕೇಳಿದರೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಇದನ್ನು ಬರಿಬಹುದು. ಓಕೆ, ಸೊ ನಾವು ಇಟ್ ಈಸ್ ಅ 5th one rule and next one is 6th one rule. So 6th one rule is the here branched alkyl groups can be named by following the above mentioned procedures. ಅಂದರೆ ಬ್ರಾಂಚ್ಡ್ ಅಲ್ಕೈಲ್ ಗ್ರೂಪ್ಸನ್ನು ನಾವೇನು ಮಾಡ್ಬೋದು ಅಂತಂದರೆ ಡಿಫ್ರೆಂಟ್ ಟೈಪ್ಸ್. ಇವಾಗನ ನಂಬರಿಂಗ್ ಹೆಂಗೆ ಯೂಸ್ ಮಾಡಿದ್ದೀವಲ್ಲ, ಈ ನಂಬರಿಂಗ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಎಕ್ಸಾಂಪಲ್ಸನ್ನು ಬರಿಬೋದು. ಸೊ ದೀಸ್ ಆಲ್ ಆರ್ ದಿ ರೂಲ್ಸ್ ಟು ರೈಟ್ ದ ಬ್ರಾಂಚ್ಡ್ ಚೈನ್ ಅಲ್ಕಿನ್ಸ್. ಲೆಟ್ಸ್ ವಿ ಟೇಕ್ ಹಿಯರ್ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್. ಅಂತಂದರೆ ಇಲ್ಲಿ ನಾನು ಬೇಗ ಬರಿತಾ ಹೋಗ್ತೀನಿ, ನನ್ನ ಜೊತೆಗೆ ನೀವು ಕೂಡ ಏನು ಮಾಡಿ ಅಂತಂದರೆ ಟ್ರೈ ಮಾಡ್ತಾ ಹೋಗಿ. ದೆನ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೆಟ್ಸ್ ವಿ ಟೇಕ್ ಹಿಯರ್ ಫಸ್ಟ್ ಒನ್ ಎಕ್ಸಾಂಪಲ್ ತೊಗೊಳ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನೇಮ್ಸನ್ನು ಬರಿತಾ ಹೋಗ್ತೀನಿ. ನಾನು ನೇಮ್ಸ್ ಬರೆದಾಗೆ ನೀವು ಕೂಡ ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಹಿಯರ್ ಫಸ್ಟ್ ಒನ್, ದಿಸ್ ಈಸ್ ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕನ್ ಹಿಯರ್, ದಿಸ್ ಈಸ್ ದ ಹೆಪ್ಟೇನ್ ಬರಿ ಅಂತ ಹೇಳಿ ಹೇಳ್ತೀನಿ ನಾನು. ಇವಾಗ ಏನು ಬರಿಬೇಕಂತಂದರೆ ನೀವು ಇವಾಗ ಹೆಪ್ಟೇನನ್ನು ಬರಿಬೇಕು. ಹೆಪ್ಟೇನ್ ಹೆಂಗೆ ಬರೀತೀರಾ? ಸೊ ಫಸ್ಟ್ ನೋಡ್ಕೊಳ್ಳಿ. ಓಕೆ, ಸೊ ಹೆಪ್ಟ್ ಅಂತ ಹೇಳಿದೆಯಲ್ಲ, ಯು ಕ್ಯಾನ್ ರೈಟ್ ಹಿಯರ್ 7 ಕಾರ್ಬನ್ ಆಟಮ್. 1 2 3 4 5 6 7. ಏನು ಬರೀಬೇಕು? 7 ಕಾರ್ಬನ್ ಆಟಮನ್ನು ಬರೀಬೇಕು. ಬಾಂಡ್ ಯಾವುದಿದೆ ಅಂಥೇಳಿ ಗಮನ ಕೊಡಿ. ವಿಚ್ ಟೈಪ್ ಆಫ್ ಬಾಂಡ್ ಸಿಸ್ಟಮ್ ಈಸ್ ದೇರ್? ಎಸ್, ದಟ್ ಈಸ್ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಹಾಕ್ತಾ ಹೋಗಿ, ಎಲ್ಲದಕ್ಕೂ ಏನು ಮಾಡಿ ಸಿಂಗಲ್ ಬಾಂಡ್ ಹಾಕ್ತಾ ಹೋಗಿ. ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೀನಿ, ಇದಕ್ಕೆ ವ್ಯಾಲೆನ್ಸಿ ಎಷ್ಟು ಮೇಂಟೈನ್ ಮಾಡಬೇಕು ನೀವು? 4 ವ್ಯಾಲೆನ್ಸಿ ಮೇಂಟೈನ್ ಮಾಡಬೇಕಾ? ಸೊ ಈಗಾಗಲೇ 1 ಇದೆ, ಇನ್ನೂ ಎಷ್ಟು ಬೇಕು? 3. ಇದಕ್ಕೆ 2 ಇದೆ, ಇನ್ನೂ ಎಷ್ಟು ಬೇಕು? 2. 1 2 ಎಷ್ಟು ಬೇಕು? 2 1 2 2 1 2 2 1 2 2 1 ಆ್ಯಂಡ್ ದಿಸ್ ಇಸ್ 3. ಹೆಸರೇನಾಯಿತು? ಹೆಪ್ಟೇನ್ ಅಂತ ಹೇಳಿ ಆಯಿತು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಹೇಳ್ತಾ ಇರೋದು? ಓಕೆ, ಸೊ ಇವಾಗ ಇದನ್ನೇ ನಾವೇನು ಬರಿಬೇಕಂತಂದರೆ ಹೆಪ್ಟೀನ್ ಅಂತ ಹೇಳಿ ಬರಿಬೇಕು. ಹೆಪ್ಟೀನ್ ಅಂತ ಹೇಳಿ ಬರಿಬೇಕು. ಸೊ ಸೇಮ್ ಬರೀರಿ.
ಕಾರ್ಬನ್ ಐಟಮ್ ಎಷ್ಟು ಬರೀಬೇಕು? 7 ಕಾರ್ಬನ್ ಐಟಮ್ಸ್ ಬರೀರಿ. 7 ಕಾರ್ಬನ್ ಐಟಮ್ಸ್ ಬರೆದ ತಕ್ಷಣ ಬಾಂಡ್ ಐಡೆಂಟಿಫೈ ಮಾಡಿ. ಯಾವ್ದು ಬಾಂಡ್ ಇದೆ? ENE ಅಂತ ಹೇಳಿದೆಯಾ? ENE ಅಂತಂದರೆ ಇದೇನಾಯಿತು? ಡಬಲ್ ಬಾಂಡ. ಸೊ ಡಬಲ್ ಬಾಂಡ್ ಅಂತಂದರೆ ನೀವೆಲ್ಲಿ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಡಬಲ್ ಬಾಂಡನ್ನು. ನಾನಿಲ್ಲಿ 2 ಸರ್ತಿ ಬಾಂಡ್ ಹಾಕಿದ್ದೀನಿ. ಸೊ ಹಿಯರ್ ಇಟ್ ಈಸ್ ಅ ಸಿಂಗಲ್ ಆ್ಯಂಡ್ ದೆನ್ ಹಿಯರ್ ಸಿಂಗಲ್. ಮಿಕ್ಕಿದಕ್ಕೆಲ್ಲ ಸಿಂಗಲ್ ಹಾಕ್ತಾ ಹೋಗಿ ವೆಲೆನ್ಸಿ ಕೌಂಟ್ ಮಾಡ್ತಾ ಹೋಗಿ. ಎಷ್ಟು ಬೇಕು ಇವಾಗ? 3 ಬೇಕು. 1 2 3 ಎಷ್ಟು ಬೇಕು? 1 ಬೇಕು. 1 2 3 ಎಷ್ಟು ಬೇಕು? 1 1 2 2 1 2 3 ಆ್ಯಂಡ್ ದೆನ್ 1 1 2 3 1 1 ಆ್ಯಂಡ್ ದೆನ್ ಇಟ್ ರಿಕ್ವೈರ್ಸ್ 3. ಓಕೆ ಸಾರಿ, ಹಿಯರ್ ಹೆಪ್ಟ್ ಅಂತ ಹೇಳಿ ಬರಿತೀನಿ. 7 ಕಾರ್ಬನ್ ಐಟಮ್ಸ್ ಇರೋದ್ರಿಂದ ಹೆಪ್ಟ್ ಅಂತ ಹೇಳಿ ಬರಿತೀನಿ. ಇದು ಆ್ಯಕ್ಚುಲಿ ಏನಂತಂದರೆ ಕಾಮನ್ ನೇಮ್ ನಾನು ಬರೆದಾಗ ಹೆಪ್ಟಿನ್ ಅಂತ ಹೇಳಿ ಆಗತ್ತೆ. ಸೊ ಇನ್ನೊಂದು ವೇ ಯಾವ ರೀತಿಯಾಗಿ ಬರಿಬೋದು, ಇಲ್ಲಿ ಹೆಪ್ಟ್ ಅಂತ ಹೇಳಿ ಬರಿತೀನಿ. ಒಂದು ಹೆಪ್ಟು ನಂಬರ್ ಮಾಡ್ತಾ ಹೋಗೋಣ. 1 2 3 4 5 6 7 ಅಗೇನ್ 1 2 3 4 5 6 7. ಈ ಕಡೆಯಿಂದ ಬನ್ನಿ, ಸೆಕೆಂಡ್ ಕಾರ್ಬನ್ ಐಟಮ್ಗೆ ಡಬಲ್ ಬಾಂಡ್ ಇದೆ. ಈ ಕಡೆಗಿಂದನೂ ಬನ್ನಿ, ಸೆಕೆಂಡ್ ಕಾರ್ಬನ್ ಐಟಮ್ಗೆ ಡಬಲ್ ಬಾಂಡ್ ಇದೆ. ಸೊ ಅಂದ ತಕ್ಷಣ ನಾನು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಯಾವ ಕಡೆದೂ ತೊಗೊಳ್ಬೋದು. ಸೊ ಈ ಕಡೆಗಿಂದ ನಂಬರ್ ಮಾಡಿದರೆ 2, 2, 6 2, 6 ಡೈ 2 ಈನ್ ಅಂದರೆ 2 ಡಬಲ್ ಬಾಂಡ್ ಇದೆ. ಸೊ ಅದಕ್ಕೋಸ್ಕರ ಇದರ ಹೆಸರನ್ನು ಮತ್ತೆ ನಾನು ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ಹೆಫ್ಟ್ 2, 6 ಡೈ ಈನ್ ಅಂತ ಹೇಳಿ ಏನು ಮಾಡ್ಬೋದು ಅಂತಂದರೆ ಇದರ ಹೆಸರನ್ನು ಬರಿಬೋದು. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇವಾಗ ನಾನು ಸ್ಟ್ರಕ್ಚರ್ ಬರಿತೀನಿ. ಹೆಸರು ಬರೆಯೋದಕ್ಕೆ ಏನು ಮಾಡಿ ಅಂತಂದರೆ ಟ್ರೈ ಮಾಡಿ. ಇವಾಗೆಲ್ಲ ನಾನು ಏನೇನು ರೂಲ್ಸ್ ಹೇಳಿದ್ದೀನಲ್ಲ ಅದೇ ರೂಲ್ಸನ್ನು ಫಾಲೋ ಮಾಡ್ತಾ ಹೋಗಬೇಕು. ಆ ರೂಲ್ಸನ್ನು ಫಾಲೋ ಮಾಡಿ ನೀವೇನು ಮಾಡಿ ಅಂತಂದರೆ ಹೆಸರನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಒನ್? ಇಲ್ಲಿ ಏನು ಮಾಡ್ಕೊಳ್ಬೇಕಂತ ಹೇಳಿದ್ದೀನಿ. ಫಾರ್ಮುಲಾ ಯಾವ ರೀತಿಯಾಗಿ ಬರೀಬೇಕು, ಜಸ್ಟ್ ನೀವೇನು ಮಾಡಿ ಅಂತಂದರೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮೊದಲು ಕಲೀರಿ. ಓಕೆ, ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಒನ್? ಟ್ರೈ 1 and 2 and then 3. ಫಸ್ಟ್ ಏನು ಮಾಡಬೇಕಂದ್ರೆ ನಂಬರ್ ಹಾಕ್ತಾ ಹೋಗಬೇಕು. ಓಕೆ, ಸೊ ಸಿಂಪಲ್ ಇದೆ ಇದು. ಎಷ್ಟು ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇದೆ? 3 ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇದೆ. 3 ಇದ್ದಾಗ ಏನು ಬರಿಬೇಕು? ಪ್ರೋಪ್ ಬರಿಬೇಕು. ಓಕೆ, ಆ್ಯಂಡ್ ದೆನ್ ಬಾಂಡ್ ಸಿಸ್ಟಮ್ ಯಾವ ರೀತಿಯಾಗಿದೆ? ಸಿಂಗಲ್ ಬಾಂಡ್ ಇದೆ. ಸೊ ಸಿಂಗಲ್ ಬಾಂಡ್ ಇರೋದ್ರಿಂದ ಏನಂತೆ ಬರಿತೀವಿ? ANE ಬರಿತೀವಿ. ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಒನ್? ಎಸ್, ದಟ್ ಈಸ್ ಓನ್ಲಿ ದ ನೇಮ್ ಈಸ್ ಪ್ರೋಪೇನ್. ಹೆಸರೇನಾಯ್ತು ಅಂತಂದರೆ ಇವಾಗ ಪ್ರೋಪೇನ್ ಅಂತ ಹೇಳಿ ಆಯಿತು. ಇವಾಗ ಇದನ್ನು ಚೆಕ್ ಮಾಡಿ. ಹಿಯರ್ check this one, CH2 double bond, CH single bond, CH3. What is the name for this one? How many number of carbon atoms? First you have to identify here. There is a 3 number of carbon atoms. So now it is a probe. Which type of bond system is there? Yes, there is a double bond system. So therefore its name is a propene. What is its name now? Its name is a propene. ಇದರ ಹೆಸರು ಏನಾಯ್ತು ಅಂತಂದರೆ ಪ್ರೋಪೀನ್ ಅಂತ ಹೇಳಿ ಇದರ ಹೆಸರಾಯಿತು. We'll see here the next one. Okay, so it is a CH3 and this one is a CH and it is a CH3 and this one is CH2 and this is the CH3. Okay, what is the name, dear students? First ಬ್ರಾಂಚಿಂಗ್ ಎಲ್ಲಾಗಿದೆ ಅಂತೇಳಿ ನೋಡ್ಕೊಳ್ಬೇಕು. ಬ್ರಾಂಚಿಂಗ್ ನಂಬರನ್ನು ಚೆಕ್ ಮಾಡ್ತಾ ಹೋಗಬೇಕು. ಈ ಕಡೆಯಿಂದ ನಂಬರ್ ಮಾಡಿ 1 2 3 4. ಈ ಕಡೆಯಿಂದ ನಂಬರ್ ಮಾಡಿ 1 2 3 4. ಓಕೆ, ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಒನ್? ನೋಡಿ, ಈ ಕಡೆಗಿಂದ ಆದರೆ ಎಷ್ಟು ನಂಬರ್ ಬಂತು? 3rd ನಂಬರ್ ಬಂತು. ಈ ಕಡೆಗಿಂದ ಆದರೆ 2nd ನಂಬರ್ ಬಂತು. ಲೋವೆಸ್ಟ್ ಯಾವುದಿದೆ? 2nd ಇದೆಯಲ್ಲ. ಸೊ ನಾವು 2 ಮಿಥೈಲ್ ಹೆಸರೇನಾಯಿತು? 2 ಮಿಥೈಲ್ 1 2 3 4 ಇದೆ. 4 ವಿತ್ ಅ ಸಿಂಗಲ್ ಬಾಂಡ್ 2 ಮಿಥೈಲ್ ಬ್ಯೂಟೇನ್. 2 ಮಿಥೈಲ್ ಬ್ಯೂಟೇನ್ ಅಂತ ಹೇಳಿ ಏನಾಯ್ತು ಅಂತಂದರೆ ಇದರ ಹೆಸರಾಯಿತು. ಹೌದಾ? ಆ್ಯಂಡ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಮತ್ತೇನಂತಂದರೆ ಹಿಯರ್ CH3 and it is CH. This one is CH3 CH2. CH3 CH2 ಅಂತಂದ್ರೆ ಏನು? C2H5. So it is CH2 and next one is CH3 and it is CH2 and this one is CH3. So first ನಂಬರ್ ಮಾಡ್ತಾ ಹೋಗಿ 1 2 3 4 5 6. ಈ ಕಡೆಯಿಂದ ನಂಬರ್ ಮಾಡಿ 1 2 3 4 5 6. ಟೋಟಲ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಎಷ್ಟಿದೆ? 6 ಅಂತ ಹೇಳಿ ಇದೆ. ಹೌದಾ? ಸೊ ಇಲ್ಲಿ ನೋಡಿ, ಒಂದು ಈ ಕಡೆಗಿಂದ ಬಂದಾಗ
ಸೆಕೆಂಡ್ ಒಂದಿದೆ, ಫೋರ್ತ್ ಒಂದಿದೆ. ಈ ಕಡೆಗಿಂದ ಬಂದಾಗ ಥರ್ಡ್ ಒಂದಿದೆ, ಫಿಫ್ತ್ ಒಂದಿದೆ. ಅಂದರೆ ಫಸ್ಟ್ ಲೋವೆಸ್ಟ್ ಯಾವುದಾಯ್ತು ಅಂತಂದರೆ ಇದಾಯಿತು 2 ಆ್ಯಂಡ್ ದೆನ್ 4. 2 ಯಾವ ಪೊಸಿಷನ್ ಇದೆ ಅಂತಂದರೆ ಈಥೈಲ್ ಇದೆ. 2 ಈಥೈಲ್ 4 ಮಿಥೈಲ್, 2 ಈಥೈಲ್ 4 ಮಿಥೈಲ್. ಮೇನ್ ಯಾವುದಿದೆ ಅಂತಂದರೆ ಹೆಕ್ಸಿನ್, ಬಿಕಾಸ್ 6 ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇತ್ತು ಸಿಂಗಲ್ ಬಾಂಡ್. 2 ಈಥೈಲ್ 4 ಮಿಥೈಲ್ ಹೆಕ್ಸಿನ್ ಅಂತ ಹೇಳಿ ಆಯಿತು. ಸೊ ದಿಸ್ ಈಸ್ ದ ರೂಲ್ಸ್ ಟು ರೈಟ್ ದ ನೇಮ್ಸ್. ಅಂದರೆ ಸ್ಟ್ರಕ್ಚರ್ ಕೊಟ್ಟಾಗ ಹೆಸರನ್ನು ಏನು ಮಾಡಬೇಕಂತಂದರೆ ಈ ರೀತಿಯಾಗಿ ನಾವು ಬರಿತಾ ಹೋಗಬೇಕು. ಓಕೆ. ಆ್ಯಂಡ್ ಅದೇ ರೀತಿಯಾಗಿ ನೀವೇನು ಮಾಡಬೇಕಂತಂದರೆ ಇವಾಗ ಸ್ಟ್ರಕ್ಚರ್ ಕೊಟ್ಟ ನಂತರ ನೇಮ್ ಬರೆಯೋದು ನಿಮಗೆ ಗೊತ್ತಾಯಿತು. ಈಗ ನೇಮ್ ಕೊಟ್ರಂತಂದರೆ ಸ್ಟ್ರಕ್ಚರನ್ನು ಬರೆಯೋದು ಕೂಡ ನಿಮಗೇನಾಗಬೇಕಂತಂದರೆ ಗೊತ್ತಾಗ್ತಾ ಹೋಗಬೇಕು. ಇವಾಗ ನೋಡಿ ನಾನೇನು ಹೆಸರು ಬರೀತೀನಿ ಅಂತಂದರೆ 3 ಈಥೈಲ್ ಆ್ಯಂಡ್ ದೆನ್ 4 ಮಿಥೈಲ್, 3 ಈಥೈಲ್ 4 ಮಿಥೈಲ್ ಹೆಪ್ಟೇನ್ ಅಂತ ಹೇಳಿ ಬರೀತೀನಿ. 3 ಈಥೈಲ್ 4 ಮಿಥೈಲ್ ಹೆಪ್ಟೇನ್. ಹೆಪ್ಟ್ ಅಂತಂದರೆ ಕಾರ್ಬನ್ ಆಟಮ್ಸ್ ಎಷ್ಟು ಬರೀಬೇಕು? 1 2 3 4 5 6 7 ಅಂತ ಹೇಳಿ ಕಾರ್ಬನ್ ಆಟಮ್ ಬರೀಬೇಕು. ಹೌದಾ? 3 ಈಥೈಲ್ ಅಂತ ಹೇಳಿ ಇದೆ. ಸೊ ನೀವು ಈ ಕಡೆಗಿಂದನೂ ಬನ್ನಿ ಅಥವಾ ಈ ಕಡೆಗಿಂದನೂ ಬನ್ನಿ. ಇವಾಗ ನಾನು ಏನು ಬರೀತೀನಿ ಅಂತಂದರೆ ಇಲ್ಲೇ ಬರೀತೀನಿ 3 ಈಥೈಲ್ CH2 ಆರ್ CH3 CH2 4 CH3. ಸೊ ಆಮೇಲೆ ಇಲ್ಲಿ ಏನು ಮಾಡಿ ಅಂತಂದರೆ ಸಿಂಗಲ್ ಬಾಂಡನ್ನು ಹಾಕ್ತಾ ಹೋಗಿ. ಸೊ ಸಿಂಗಲ್ ಬಾಂಡ್ ಹಾಕ್ತಾ ಹೋದ ನಂತರ ಬ್ಯಾಲೆನ್ಸ್ ಮಾಡಿ. H3 H2 1 2 3 ಇದೆ 1 1 2 3 ಇದೆ 1 ಆ್ಯಂಡ್ ದೆನ್ 2 1 2 ಇದೆ 2 1 ಇದೆ 3. ಸೊ ಇಟ್ ಈಸ್ ಅ 3 ಈಥೈಲ್ 4 ಮಿಥೈಲ್ ಹೆಪ್ಟೇನ್. ಇದು ಬರೆಯೋದಕ್ಕೆ ಬಂತಾ? ಓಕೆ.